ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮಕ್ಕಳುಗಳೆಲ್ಲ ರಜಾ ಮುಗಿಸ್ಕೊಂಡು ಊರಿಗೆ ಹೋಗಿದ್ರು. ಮತ್ತು ಎಂಗೇಜ್ಮೆಂಟ್ಗೆ ಅಂತ ಬಂದವರು ನಮ್ಮೂರಲ್ಲಿ ಕನ್ನಮಾಡಮ್ಮನ ಹಬ್ಬ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸಾರಿಕೆ ಮಾಡಿದರು. ಹಾಗಾಗಿ ಒಂದಿನ 2 ದಿನಕ್ಕೆಲ್ಲ ಏನು ಅಂತ ಅಂದ್ಬಿಟ್ಟು ಇಲ್ಲೇ ಉಳಿಸ್ಕೊಂಡಿದ್ದೀವಿ. ಇವತ್ತು ನಮ್ಮ ಊರಲ್ಲಿ ಕನ್ನಮಾಡಮ್ಮನ ಹಬ್ಬ. ಈ ಹಬ್ಬನ ಮಾಡಿ ತುಂಬ ವರ್ಷಗಳೇ ಆಗಿತ್ತು. ನನಗೆ ನೆನಪಿಲ್ಲ ಫ್ರೆಂಡ್ಸ್, ಏನೋ 6-7 ವರ್ಷನೇ ಆಯಿತು ಅಂತ ಅನಿಸುತ್ತೆ. ಅದಕ್ಕೆ ಇವಾಗ ಸಾರಿಕೆ ಹಾಕಿದ್ದಾರೆ. ಇವತ್ತೇ ನಮ್ಮ ಹಸು ಕರು ಹಾಕೋ ಆಗಿದೆ, 9 ತಿಂಗಳಾಗೈತೆ. ನೋಡಬೇಕು, ಸಂಜೆ ಹೊತ್ತಿಗೆ ಕರು ಹಾಕುತ್ತೆ. ಇದೇ ಮೊದಲನೇ ಕರು. ಇದ್ರಮ್ಮ ಕೂಡ ನಮ್ಮ ಮನೇಲೆ ಹುಟ್ಟಿ ಬೆಳೆದಿದ್ದು, ಇದು ಕೂಡ ನಮ್ಮ ಮನೇಲೆ ಹುಟ್ಟಿ ಬೆಳೆದಿರೋ ಅಂಥದ್ದು. ಒಟ್ಟು ಪೀಡ್ಸು ಅಂತ ಕೊಟ್ಟು ಕರು ಚೆನ್ನಾಗಿತ್ತಿದ್ದು ಹಸು. ಸೊ ಹಾಗಾಗಿ ಹೋಗೋಬರೋರೆಲ್ಲ ಇದನ್ನೇ ನೋಡ್ಕೊತಿರ್ತಿರು ಅಂತ ಅಂದ್ಬಿಟ್ಟು ಕಣ್ಣು ದೃಷ್ಟಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕರಿ ಪಟ್ಟಿ ಎಲ್ಲ ಹಾಕಿದ್ದೀವಿ. ಇದಕ್ಕೆ ಕಿತ್ಲು ಬಿಟ್ಟದೆ ಅಂತಂದರೆ ಕರಾಗ್ತದೆ ಅಂತ ಸುಮ್ಮನೆ ಓಡಾಡೋಕ್ಕಿಲ್ಲ ಅದು ಹಂಗೆಲ್ಲ. ಕಾದು ನೋಡೋಣ ಯಾವ ಕರು ಹಾಕುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾವು ಕೂಡ ಸ್ನಾನಗಿನ ಎಲ್ಲ ಮುಗಿಸಿ ಇವಾಗ ಕನ್ನಮಾಡಮ್ಮನ ಹಬ್ಬ ಅಂತಂದರೆ ನಮ್ಮ ಊರ ಪಕ್ಕ ಕೆರೆ ಐತೆ. ಆ ಕೆರೆ ಪಕ್ಕ ತೋಟದಲ್ಲಿ ಒಂದು ಆಲದ ಮರ ಐತೆ. ಅಲ್ಲಿ ಕಳಸ ಕೂರಿಸಿ ದೇವರೆಲ್ಲನೂ ಪೂಜೆ ಮಾಡ್ತಾರೆ. ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗಿ ಮಟನ್ ಅಡುಗೆ ಮಾಡಬೇಕು. ಅಲ್ಲಿ ಪ್ರತಿ ಒಂದು ಮನೇಲೂ ಕೂಡ ಒಬ್ಬೊಬ್ಬರು ಒಂದೊಂದು ಒಲೆನ ಹಾಕ್ಕೊಂಡು ಅಲ್ಲೇ ಮರಿನ ಕಡ್ದು ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಜನ ಗುಂಪಾಗಿ ಮರಿಗಳನ್ನ ಕಟ್ ಮಾಡಿ ಅವ್ರವ್ರ ಮನೆಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮಟನ್ನ ತಗೊಂಡು ಅಲ್ಲೇ ಅಡುಗೆ, ಅನ್ನ, ಸಾಂಬಾರು, ಮುದ್ದೆ ಎಲ್ಲನೂ ಮಾಡಿಕೊಂಡು ಊಟ ಮಾಡ್ಕೊಬರ್ತಾರೆ. ಇಂಟ್ರುಗಳಿಗೆ ಹೇಳ್ಕೊಳ್ಳೋರು ಕೂಡ ಹೇಳ್ಕೊಬೋದು. ಸೊ ನಾನಿಲ್ಲಿ ಅಡುಗೆಗೆ ಏನೇನು ಬೇಕು, ಅಕ್ಕಿ, ರಾಗಿ ಹಸಿಟ್ಟು ಮತ್ತು ಖಾರ ಎಲ್ಲನೂ ರುಬ್ಬಿ ಇಲ್ಲಿ ಬಾಕ್ಸ್ಗೆ ತುಂಬ್ಕೊಂಡಿದ್ದೀವಿ. ಮತ್ತು ಅಡುಗೆ ಮಾಡೋಕ್ಕೆ ಎಣ್ಣೆ, ಮಟನ್ ಅಡುಗೆಗೆ ಏನೇನು ಬೇಕು ಎಲ್ಲನೂ ಕೂಡ ಇಲ್ಲಿ ರೆಡಿ ಮಾಡಿಕೊಂಡು ಪಾತ್ರೆ ಗೀತ್ರೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮನೆ ಸುತ್ತಮುತ್ತ ಒಂದು ಗುಂಪು ಮಾಡಿಕೊಂಡು ಅವರು ಕೂಡ ಮರಿ ತಗೊಂಡು ಹೋಗಿದ್ದಾರೆ. ಅವರು 1 ಗಂಟೆಲಿ ಹೋಗಿದ್ದಾರೆ. ಅವರು ಮರಿಗಿರಿ ಕಟ್ ಮಾಡಿ ಮಟನ್ ಕೊಡೋಷ್ಟರಲ್ಲಿ 1-2 ಗಂಟೆ ಆಗುತ್ತೆ. ಸೊ ಅಷ್ಟರಲ್ಲಿ ನಾವು ಎಲ್ಲನೂ ರೆಡಿ ಮಾಡ್ಕೊಂಡು ಅಲ್ಲಿ ತೊಗೊಂಡೋಗ್ಬೇಕು. ದೇವಸ್ಥಾನ ಮತ್ತು ನಮ್ಮ ಮನೆಗೂ ಸ್ವಲ್ಪ ದೂರ ಇರೋದ್ರಿಂದ ಇವರು ಪಾತ್ರೆಗಳೆಲ್ಲನೂ ತೊಗೊಂಡು ಬೈಕಲ್ಲಿ ಬಿಡಿಸ್ಕೊತಾರೆ. ಅಡುಗೆಗೆ ನೀರು ಬೇಕಲ್ವ, ಹಾಗಾಗಿ ನಮ್ಮ ಆಂಟಿ ನಡ್ಕೊಂಡು ಹೋಯ್ತದೆ ಫ್ರೆಂಡ್ಸ್. ಹಾಗಾಗಿ ನಾನು ನಮ್ಮ ಆಂಟಿ ಜೊತೆ ಒಂದು ಬಿಂದಿಗೆ ನೀರನ್ನು ತೊಗೊಂಡು ನಡ್ಕೊಂಡು ಹೋಗಬೇಕು. ಸಾಲಿಲ್ಲ ಅಂತಂದರೆ ಅಲ್ಲೇ ಅಕ್ಕಪಕ್ಕ ನಲ್ಲಿಗಳಿರುತ್ತೆ, ಅಲ್ಲೇ ಇಟ್ಕೋತೀವಿ. ಎಂತದು ಹೆಣ್ಣು ಅದಕ್ಕೆ ಅವತ್ತರಿಂದಂಗೆ ಆಡ್ತಿದ್ದದು. ಸರಿ ಬಾ, ಈಗ ರೆಡಿಯಾಗಿ ಬಾ. ಅಲ್ಲಿ ಬರೋಕೆ ನೀನು ಹೊಲ್ತಕ್ಕೆ ದೇವಸ್ಥಾನಕ್ಕೆ ಸುನಿಮಮ್ಮ ಒಲೆ ಯಾಕೆ ಮಾಡ್ದವನೇ ಅಲ್ಲಿ ಹೋಗ್ಬಿಟ್ಟು ಚಿಕ್ಕಪ್ಪನ ಕರ್ಕೊಂಡೋಗಿ ಸೌದೆ ಹಾಕ್ಬಿಟ್ಟು ಬರೋಕು ಬೈಕಲ್ಲಿನ ತಗೋತೀವಲ್ಲ ಅಂತ ತುಂಬ್ಕೊಂಡೀಗ. ಸುನಿಮಮ್ಮನ ಕೇಳು ಎಲ್ಲಿ ಹಾಕಿರೋದು ಅಂತವ, ಹೇಳ್ತಾನೆ ಆಗಲ್ಲ, ಹಾಕ್ಬಿಟ್ಟು ಬಾ ಸೌದೆ. ನಾವು ಎಲ್ಲನೂ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಹಸು ಕರು ಹಾಕಿತ್ತು. ಸೊ ಮೊದಲನೇ ಹೆಣ್ಗರು ಹಾಕಿದೆ. ಈ ಜಮೀನುಗಳು ಬಂದು ನಮ್ಮ ನಾವು ಊರೊಳಗಡೆ ಇದ್ವಲ್ಲ, ಅವಾಗ ನಮ್ಮ ತೊಟ್ಟಿ ಮನೆ ಒಳಗೆ ಇನ್ನೊಂದೆರಡು ಫ್ಯಾಮಿಲಿಗಳಿದ್ರು. ರಕ್ತ ಸಂಬಂಧಿಕರಲ್ಲದೆ ಇದ್ದರೂ ಕೂಡ ರಕ್ತ ಸಂಬಂಧಿಕರ ಥರನೇ ಇದ್ವಿ, ಅಣ್ಣ ತಮ್ಮದಿರ ಥರ. ಸೊ ಅವರು ಈ ಥರ ಯಾವುದೇ ಥರ ಯಾವಾಗ ಹಬ್ಬ ಮಾಡಿದ್ರು ಅವ್ರಿಗೆ ಹೇಳಿದ್ರೆ ಸಾಕು ಫ್ರೆಂಡ್ಸ್, ಒಲೆ ಹಾಕೊಳ್ಳೋಕ್ಕೆ ನಮಗೂ ಕೂಡ ಅಲ್ಲೇ ಕಲ್ಲೆಲ್ಲ ಜೊತೆ ಮಾಡಿ ಇಟ್ಟಿರ್ತಾರೆ. ಹಾಗಾಗಿ ನಾವು ಬಂದು ಜಾಗಕ್ಕಾಗಲಿ ಕಲ್ಗಾಗಲಿ ಹುಡ್ಕಾಡೋಂಗಿಲ್ಲ, ಒಯ್ತಿದ್ದಂಗೆ ಸೀದಾ ಒಲೆ ಹಚ್ಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮಗೆ ನಮ್ಮ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಅಂತ ಯಾರೂ ಹೊರಗುಡ್ತವ್ರು ಅಣ್ಣ ತಮ್ಮದಿರು ಯಾರೂ ಇಲ್ಲ. ನಾವೆಲ್ಲ ಹೆಣ್ಮಕ್ಳುಗಳೇ ಆಗಿರೋದ್ರಿಂದ ಇವನ್ನೇ ಕೂಡ ನಮ್ಮ ತಮ್ಮ ಅಂತ ಅಂದ್ಕೊಂಡಿದ್ದೀವಿ, ಒಂದೇ ತೊಟ್ಟಿಯಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ. ಸೊ ಹಾಗಾಗಿ ನಮ್ಮ ಮಕ್ಕಳು ಯಾವುದೇ ಮಕ್ಕಳು ಹುಟ್ಟಿದ್ರು ಕೂಡ ಇವನ ಹತ್ರನೇ ನಾವು ಒಡ್ದಾರ ಕಟ್ಸೋದು ಮಕ್ಕಳುಗಳಿಗೆ. ಮಾವ ಆದವರು ಒಡ್ದಾರ ಕಟ್ಟಬೇಕು ಅಂತಾರಲ್ಲ, ಸೊ ಹಾಗಾಗಿ ಮಾವ ಇಲ್ಲದೆ ಇರೋ ಕಾರಣ ಇವನೇ ನಮ್ಮ ತಮ್ಮ ಅಂದ್ಕೊಂಡು ಇವನ ಕೆರೆ ನಮ್ಮ ಮಕ್ಕಳುಗಳಿಗೆ ಒಡ್ದಾರ ಕಟ್ಟಿಸ್ತೀವಿ. ಹಲೋ ಅಣ್ಣ, ಏನಾದ್ರು ಏನು ಅಣ್ಣ ನಿಮ್ಮ ಕಡೆ ಏನು ಅಣ್ಣ ಇವತ್ತು? ಹೆಂಗೆ ಹೇಳ್ತಾನೆ ಚಾಪೆ ಹಾಕ್ಸ್ಕೊಳ್ರೆ. ಏನ ಏನಮ್ಮ ಯಾವತ್ತು ನಮ್ಮ ಹತ್ತು ರೇಟ್ ನೋಡುವಲೆ ನಾನು ಹೇಳ್ದೆ
ಹಲೋ, ಎಲ್ಲಿದೆ 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 ಅಂದೆ? ಮಟನ್ ಮಟನ್ ಬೇಕಂತಲ್ಲ? ಹಾ, ನನ್ಗೆ ಮಂಜು ಆಂಟಿ ತರ ಕೇಳ್ತಾ ನೋಡು. ಇಲ್ಲಿ ನಮ್ ಗದ್ದೆ ಬಾ. ಕಾಣಿಸ್ಕೊಂಡ್ಬಿಡು ಗೊತ್ತಾಯ್ನಿ. ಸಾಕ್ಬಿಡು ಸಾಕ್ಬಿಡ. ಆಡಲ್ ಬರ್ದ ಹೆಂಗೆ ತಾನೆ ಆವಾಗ ಹಬ್ಬ ಮಾಡಿದರೆ ಜಾಗನೇ ಇರ್ತಿರ್ಲಿಲ್ಲ ಫ್ರೆಂಡ್ಸ್. ಅಷ್ಟೊಂದು ಜನ ತುಂಬಿಕೊಂಡು ಕೂತ್ಕೋತಿದ್ರು, ಒಲೆಗಳು ಹಾಕೋಕ್ಕೆ ಹುಡ್ಕಾಡ್ತಿದ್ರು. ಅಂಥದ್ರಲ್ಲಿ ಈ ವರ್ಷ ಹಬ್ಬ ಮಾಡ್ತಾ ಇರೋದು ಕಮ್ಮಿ ಜನ ಅಂತ ಅನಿಸುತ್ತೆ. ನೆರಳಿರೋ ಕಡೆ ಸ್ವಲ್ಪ ಜನ ಹೋಗಿ ಒಲೆ ಹಾಕೊಂಡವ್ರೆ, ಆದರೆ ಇನ್ನು ಎಲ್ಲೋ ಸ್ವಲ್ಪ ಜನ ಅಷ್ಟೇ ಕಾಣಿಸ್ತಿರೋದು. 6 ವರ್ಷಕ್ಕೋ 7 ವರ್ಷಕ್ಕೋ ಹಬ್ಬ ಮಾಡ್ತಾರೆ ಫ್ರೆಂಡ್ಸ್. ಈ ಥರ ಬಂದು ಮಾಡ್ಕೊಂಡು ಹೋಗೋದ್ರಲ್ಲಿರೋ ಖುಷಿ ಮನೇಲಿ ಯಾವತ್ತಿದ್ರೂ ಮಾಡ್ಕೊಂಡು ತಿಂತೀವಿ. ಈ ಥರ ಬಂದು ಮಾಡಿಕೊಂಡು ಹಬ್ಬ ಮಾಡ್ಕೊಂಡು ಹೋಗೋದ್ರಲ್ಲಿರೋ ಖುಷಿನೇ ಬೇರೆ. ಎಲ್ಲಿ ನನ್ನ ಮಗನ ದುಡ್ಡು ಖರ್ಚಾಗೋದು ಅಂತ ಒಂದು ಜ್ಯೂಸಿನ ಬಾಟ್ಲ್ ತರಕಾಯ್ಕಿಲ್ಲ, ಎದೋಗಿ ತರೋಗಿ. ಹಂಗೆ ಆಗ್ತೀನಿ ತಡಿ, ನಿಮ್ಗೆ ಮಾಡ್ತೀನಿ. ಇನ್ನೂ ನನ್ನ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. 10,000 ಬಂದದೆ. ನಾನು ತರ್ಸನೆ. ನಿನ್ನ ಮಗನ 100 ರೂಪಾಯಿ ಖರ್ಚಾಯ್ತಾ, ಸುಮ್ಮನಿರು. ಬಿಂದು ಸರಿ ಕೂತ್ಕೋ. ಬರೀ ಕೈ ತೋರ್ಸದೆಯ. ಮೊಬೈಲಲ್ಲೇ ದೇವ್ರು ಕಾಣ್ತದೆ ಈಗ. ನಿಮ್ ಸ್ಟೂಡೆಂಟ್ ಎಲ್ಲಾರ್ಗೂ ಕಟ್ಕೊಂಡ್ ಕೂತಿರೋದು ಸುಮ್ನೆ. ದೋಸ್ತ್ ಕೊಡಲ್ವಾ ಅದ್ ಕೇಳ್ದೆ ಒಂಚೂರು ತೆಳ್ಳು ಮಾಡಿ ಬಿಗಿಯಾಗಿ ಮಾಡ್ಬಿಟ್ಟು ಇಟ್ಟಾನಕ್ಕೆ ಬಿರಿಯಾನಿ ಮಾಡ್ಬಿಟ್ಟು. ನೀವು ವಾಲ್ತಾವ್ ಮಟನ್ ಸಾಂಬಾರು ಊಟ ಮಾಡಕ್ಕಿಲ್ವಾ? ವಾಲ್ತಕ್ ಹೋಗಿ ಕೆಲಸ ಮಾಡಿದಾಗ ಮಟನ್ ಸಾರು ಊಟ ಮಾಡಕ್ಕಿಲ್ವಾ? ಒಬ್ಬೊಬ್ರು ಮಾಡಕ್ಕಿಲ್ಲ ಅದಕ್ಕೆ. ಅಯ್ಯೋ, ಒಬ್ಬೊಬ್ರು ಮಟನ್ ಸಾರು ವಾಲ್ತಕ್ ಹೋಗ್ಬಾರ್ದು ಅಂತಾರೆ. ಆಂಟಿ ತೆಗೇನಾ ತೆಗೇನಾ? ಬೇಯಿಸಿ ಚೆನ್ನಾಗಿ ಬೇಯಿಸ್ಬಿಡ್ತಿರ್ದ ಎಲ್ಲ ಮಾಡಕ್ದೇವ್ರ ಏನದ್ನ. ಲೋ ರಂಜು, ಈ ಕಡೆಗೆ ಬಾ ಹೋಗಿ. ಏನ್ ತುಂಬ್ಕೊಂಡ್ ಚಪ್ಪಲ ಕಡಿಗೆ ಬಿಡೋವಾಗಿ ಕುಡ್ಲೆ ಜೊತೆ ಆಂಟಿ. ಇವಾಗ ಅಡುಗೆ ಎಲ್ಲ ಆಯಿತು. ಅಡುಗೆ ಆದಮೇಲೆ ಫಸ್ಟು ಇಲ್ಲಿ ತಂದು ಹಣ್ಣುಕಾಯಿ ಪೂಜೆ ಮಾಡಿಸ್ಬಿಟ್ಟು ಆಮೇಲಿಂದ ಏನಿದ್ರು ಊಟ ಮಾಡಬೇಕು. ಹಣ್ಣುಕಾಯಿ ಪೂಜೆ ಮಾಡ್ಸೋಕ್ಕಿಂತ ಮುಂಚೆಗೆ ಯಾರೂ ಊಟ ಮಾಡೋದಿಲ್ಲ. ನೀನು ಓದ್ತೀಯಾ? ಸರಿ
ಈ ಗ್ರಾಮದ ಕಡೆಯಿಂದ ಮೊದಲು ಒಂದು ಮರಿನ ಹರಕೆ ತೀರಿಸಿ ಅಡುಗೆ ಭಟ್ರ ಕೈಲಿ ಮಾಡಿಸ್ತಾರೆ. ಅಲ್ಲಿ ತಮಟೆ ಡೋಲು ಎಲ್ಲ ಬಡಿತಾ ಇರ್ತಾರಲ್ವ ಫ್ರೆಂಡ್ಸ್, ಅವ್ರಿಗೆ ಇಲ್ಲಿ ಊಟಕ್ಕೆ ಕೊಡ್ತಾರೆ. ಅಕಸ್ಮಾತ್ ಯಾರು ಹಬ್ಬ ಮಾಡಿಲ್ಲ ಅಂತ ಅನ್ನೋರು ಕೂಡ ಇಲ್ಲಿ ಬಂದು ಊಟ ಮಾಡ್ಬೋದು. ಯಾಕೆ ಯಾಕೆ ಎಲ್ಲಿದ್ದಾರೆ ನೀವು ಫ್ರೆಂಡ್ಗಳು? ಹುಡುಗಿರಾ ಅವೇ ಮಾತಾಡ್ಸಂಗೆ ಹೋಯ್ತವೆ. ನಾನು ನೋಡ್ಬಿಟ್ಟು ಹಂಗೆ ಹೋದ್ವಾ? ಇವರೇನು ಹಿಂಗೆ ಇಷ್ಟು ಗಜಿ ಬಿಜಿ ಗಲ್ಲಿ ಬಿಲ್ಲಿ ಅಂತ ಹೇಳರು. ಅಲ್ಲಿ ಮಾತಾಡ್ಸ್ಕೊ ಬಂದಲ್ಲ ನನ್ನ ಫ್ರೆಂಡ ದೇವಸ್ಥಾನ ಸಿಕ್ಕಿದ್ಲು. ಮೇಲಿಂದ ಯಾರು ಇತ್ತಂದಿರೋದು? ಇಲ್ಲಿ ಪೂರ್ತಿ ಮಟನ್ ಅಡುಗೆನೇ ಮಾಡೋದು. ಸೊ ನನಗೋಸ್ಕರ ನಾನು ಊಟ ಮಾಡೋದಿಲ್ವಲ್ಲ ಅನ್ನೋ ಕಾರಣಕ್ಕೆ ಚಿಕನ್ ಕೂಡ ಮಾಡಿದ್ವಿ ನಾವು ಈ ಸಲ. ಅಡುಗೆ ಪೂಜೆ ಎಲ್ಲ ಮುಗೀತು. ಊಟದ ಟೈಮು ಊಟ ಮಾಡೋಣ ಅಂತ ಅನ್ನೋಷ್ಟರಲ್ಲಿ ನಮ್ಮ ಅಮ್ಮನೂ ಕೂಡ ಹಸು ಕರು ಹಾಕಿರೋದ್ರಿಂದ ಬಂದಿರಲಿಲ್ಲ ಮೊದಲು. ಅದು ಹಾಲೆಲ್ಲನೂ ಕರೆದು ದೇವಸ್ಥಾನ ಪೂಜೆ ಮಾಡ್ತಾರಲ್ವ ಅವ್ರು ಕೊಟ್ಟರೆ ಅವರು ಅಲ್ಲಿ ಅದನ್ನು ಸಪ್ರೇಟು ಮೀಸಲಾಗಿ ಗಿಣ್ಣು ಮಾಡಿ ಎಡೆ ಇಡ್ತಾರೆ. ನಾವು ಯಾವಾಗ ಹಸು ಕರು ಹಾಕಿದ್ರೂ ಅಷ್ಟೇ ಫಸ್ಟು ಹಾಲು ಕರೆದು ಗಿಣ್ಣು ಹಾಲನ್ನ ದೇವಸ್ಥಾನ ಪೂಜೆ ಮಾಡೋರಿಗೆ ಕೊಟ್ಬಿಟ್ಟು ಆಮೇಲಿಂದ ನಾವು ಮಾಡೋದು. ಸೊ ಪೂಜೆ ಅಡುಗೆ ಎಲ್ಲ ಆಯಿತು. ಇವಾಗ ಊಟಕ್ಕೆ ಅಂತ ಕೂತ್ವಿ. ಅಷ್ಟರಲ್ಲಿ ಮಳೆ ಮೋಡ ಬಿದ್ದು ಮಳೆಯೆಲ್ಲ ಅನುಗ್ತಾಯಿತ್ತು. ಹಾಗಾಗಿ ಮಾಡಿರೋದನ್ನು ಸ್ವಲ್ಪ ಅವ್ರ ಮನೆಯದ್ದು ನಾವು ನಮ್ಮ ಮನೆಯದವರು ಎಲ್ಲರೂ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಎಲ್ಲರಿಗೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.